ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ವಿಜಯನಗರ ಫೋಸ್ಟೇಜ್ ಮೈಸೂರು. ಇದು 4800 ಸ್ಕ್ವೇರ್ ಫೀಟಲ್ಲಿ ಫುಲ್ ಕಂಪ್ಲೀಟ್ ಕಾಂಪೌಂಡ್ ಹಾಕಿ 3 BHK ಒಂದು ಮನೆ ಕಟ್ಟಿದ್ದಾರೆ. ಫುಲ್ ಈ ಥರ ಗಾರ್ಡನ್ ಮಾಡಿದ್ದಾರೆ. ಇದರದ್ದು ಎಂಟ್ರೆನ್ಸ್ 60 ಅಡಿ ಅಗಲ ರೋಡ್. ಫುಲ್ಲಿ ರೆಸಿಡೆನ್ಷಿಯಲ್ ಏರಿಯಾ. ಇದು 24 hours ಇರ್ಬೋದು ಆರಾಮಾಗಿ. ಮೂಡ ಅಪ್ರೂವ್ಡ್ ಲೇಔಟ್. ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮನೆಯೂ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಫುಲ್ಲಿ ಫರ್ನಿಷ್ಡ್ ಮಾಡಿದ್ದಾರೆ. ಇದು 7 ವರ್ಷ ಹಳೆ ಬಂಗ್ಲೋ. ಇದು 6 ಇಂದ 7 ವರ್ಷ ಆಗಿರ್ಬೋದು, ಬಟ್ ಜಾಸ್ತಿ ಯೂಸ್ ಆಗಿಲ್ಲ. ಇವರು ಬೇರೆ ಕಡೆ ಇರ್ತಾರೆ. ವೀಕೆಂಡ್ಸಲ್ಲಿ ಮಂತ್ಲಿ ಒನ್ಸ್ ಈ ಥರ ಬಂದು ಸ್ವಲ್ಪ ಉಳ್ಕೋತಾರೆ, ಮತ್ತೆ ಹೊರಟೋಗ್ತಾರೆ. ಲೇಬರ್ಗೆ ಒಂದು ಮನೆ ಮಾಡಿಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇದು ವಾಟರ್ ಫಾಲ್ಸ್. ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ಗೂ ಯೂಸ್ ಆಗುತ್ತೆ. ವಾಟರ್ ಫಾಲ್ಸ್. ಇದು ಡೈನಿಂಗ್ ಹಾಲ್ ಮಾಡಿರೋದು. ಇದು ಎದುರುಗಡೆದು. ಈಸ್ಟ್ ಫೇಸಿಂಗ್ಗೆ ಮೇನ್ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ಥರದ್ದು ಫೆಸಿಲಿಟೀಸ್ ಇದೆ. ಮೈಸೂರು ಸಿಟಿ ಸೆಂಟ್ರಿಂದ 11 ಕಿಲೋಮೀಟ್ರ್ ಆಗ್ಬೋದು. ಇದು 11 ಕಿಲೋಮೀಟ್ರ್ ಅಥವಾ 10-12 ಕಿಲೋಮೀಟ್ರ್ ಬಂದರೂ ಬರ್ಬೋದು. ಲೊಕ್ಯಾಲಿಟಿ ಚೆನ್ನಾಗಿದೆ. ಸುತ್ತ ರೆಸಿಡೆನ್ಷಿಯಲ್ ಲೇಔಟ್. ಫಾಲ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ. ಇದು ಓನ್ ಪರ್ಪಸ್ಗಾಗಿ ಕಟ್ಕೊಂಡಿದ್ದು. ಈಗ ಜಾಸ್ತಿ ಮೈಸೂರು ಕಡೆ ಬರ್ತಾ ಇಲ್ಲ ಅವರು, ಅದಕ್ಕೆ ಕೊಟ್ಬಿಡ್ತಾ ಇರೋದು. ನೋಡಿ, ಇದು ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್. ಈ ಕಡೆಯಿಂದ ಬಂದರೆ ಯುಟಿಲಿಟಿ. ದೊಡ್ಡದು ಪಾತ್ರೆ ಎಲ್ಲ ಇದ್ದರೆ ಇಲ್ಲಿ ತಗೊಂಡು ಬಂದು ಪಾತ್ರೆ ತೊಳಿಬೋದು. ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ದು ಬೀಗ ಇರಲಿಲ್ಲ. ಅವ್ರದ್ದು ಏನೋ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಸೊ ಅದರಿಂದ ಬೀಗ ಇರಲಿಲ್ಲ. ಅದು ಬಂದಾಗಿರೋದು ಮಾಸ್ಟರ್ ಬೆಡ್ರೂಮ್. ಇದು ಟೋಟಲ್ 3 ಬೆಡ್ರೂಮ್ ಇದೆ. ಮಧ್ಯದ ರೂಮ್ ಇದು. 3 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತು ಫರ್ನಿಷ್ಡ್ ನೋಡಿ, ಎಲ್ಲ ಕಡೆನೂ 4 AC ಹಾಕಿದ್ದಾರೆ. 3 ಬೆಡ್ರೂಮ್ಗೆ, 1 ಲಿವಿಂಗ್ಗೆ. ವಾರ್ಡ್ರೋಬು 3 ಬೆಡ್ರೂಮ್ಗೂ ಇದೆ. ಅಟ್ಯಾಚ್ ಬಾತ್ರೂಮ್ಸು 3 ಬೆಡ್ರೂಮ್ಸ್ಗಿದೆ. ಮತ್ತು ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಹಾಕಿದ್ದಾರೆ. ಇದರದ್ದು ಬೆಲೆ 3,10,00,000 ರೂಪಾಯಿ ಅಂತ ಹೇಳ್ತಾರೆ. ಒಳಗಡೆ ಬಂದರೆ ಮನೆ ಒಳಗಡೆ ಈಚೆ ಸ್ವಲ್ಪನೂ ಕಾಣಲ್ಲ. ಆ ಥರ ಹೈಟಲ್ಲಿ ಕಾಂಪೌಂಡ್ ಮಾಡಿ ಹೂವಿನ ಗಿಡ ಎಲ್ಲ ದೊಡ್ಡ ದೊಡ್ಡದಾಗಿ ಹಾಕಿದ್ದಾರೆ. ಇದೊಂದು ಬೆಡ್ರೂಮು. ಬಂದಾಗಿರೋದು ಒಂದು ಮಾಸ್ಟರ್ ಬೆಡ್ರೂಮ್. ಅದು
ನೋಡಿ, ಇದರಲ್ಲೂ ಎ ಸಿ ಇದೆ. ಅಟ್ಯಾಚ್ ಬಾತ್ರೂಮ್. ನಾಲ್ಕು 4800 ಸ್ಕ್ವೇರ್ ಫೀಟ್ ಇದೆ ಟೋಟಲ್ ಪ್ಲಾಟ್ ಏರಿಯಾ. ಫುಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದು. 40-60 2 ಸೈಡ್ ತಗೊಂಡು ಕಟ್ಟಿರೋದು. 60 ಅಡಿ ಅಗಲ ರೋಡ್ ಇದೆ ನೋಡಿ. ಇದಕ್ಕೂ ಫಾಲ್ ಸೀಲಿಂಗ್, ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ಮಾಡಿದ್ದಾರೆ. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ.